ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಟಾಯ್ಲೆಟ್ ಹಣ ವಸೂಲಿ ವಿಚಾರ ಈಗ ಭಾರಿ ಹಲ್ಚಲ್ ಎಬ್ಬಿಸಿದೆ. ಬಸ್ ಸ್ಟ್ಯಾಂಡ್ ಶೌಚಾಲಯದಲ್ಲಿ ಬೇಕಾಬಿಟ್ಟಿ ಹಣ ಪೀಕ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಅಸಲಿ ಸತ್ಯ ಹುಡುಕಿ ಫೀಲ್ಡ್ಗೆ ಇಳಿದ ಮಾರಿಕಾಂಬಾ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ ನಲ್ಲಿ ಶಾಕಿಂಗ್ ಸತ್ಯ ಹೊರಬಿದ್ದಿದೆ. ಜನರೆಲ್ಲ ಗುತ್ತಿಗೆದಾರನನ್ನೇ ವಿಲನ್ ಅನ್ಕೊಳ್ತಿದ್ರೆ ಇಲ್ಲಿ ಅಸಲಿ ಕಥೆನೇ ಬೇರೆ ಇದೆ. ಅಷ್ಟಕ್ಕೂ ಅಲ್ಲಿ ನಡೀತಾ ಇರೋದೇನು ಇದೇ ಪಿನ್ ಟು ಪಿನ್ ಡೀಟೇಲ್ಸ್. ಶಿರಸಿ ಬಸ್ ಸ್ಟ್ಯಾಂಡ್ ಟಾಯ್ಲೆಟ್ ರಾದ್ಧಾಂತ. ಮಾರಿಕಾಂಬಾ ಡಿಜಿಟಲ್ ಟಿವಿ ರಿಯಾಲಿಟಿ ಚೆಕ್. ಗುತ್ತಿಗೆದಾರ ಅಲ್ಲ, ರಿಯಲ್ ವಿಲನ್ ಯಾರು ಗೊತ್ತಾ? ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಬಟಾ ಬಯಲಾಯ್ತು ಅಸಲಿ ಸತ್ಯ. ಶಿರಸಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಪ್ರಯಾಣಿಕರಿಂದ ಸದಾ ಗಿಜಿಗುಡುವ ಜಾಗ. ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇನ್ ಸುದ್ದಿ, ಅದೇನ್ ಚರ್ಚೆ. ಕಾಮೆಂಟ್ಗಳ ಸುರಿಮಳೆ. ಎಲ್ಲದಕ್ಕೂ ಕಾರಣ ಬಸ್ ನಿಲ್ದಾಣ ಶೌಚಾಲಯದ ಸುಲಿಗೆ ವಿಚಾರ. ಹೌದು, ಖಂಡಿತ ಇದು ನಿಮಗೂ ಅನುಭವ ಆಗಿರುತ್ತೆ. ಬಸ್ ಸ್ಟ್ಯಾಂಡ್ ಟಾಯ್ಲೆಟ್ನಲ್ಲಿ ಬೇಕಾಬಿಟ್ಟಿ ಹಣ ವಸೂಲಿ ಮಾಡ್ತಿದ್ದಾರೆ, ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕ್ತಿದ್ದಾರೆ ಅಂತ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಗಳು. 2 ರೂಪಾಯಿ ತಗೊಳ್ಳೋ ಬದಲು 10 ರೂಪಾಯಿ ಪೀಕ್ತಿದ್ದಾರೆ ಅನ್ನೋ ಆಕ್ರೋಶ. ಎಸ್, ಈ ಬಸ್ ನಿಲ್ದಾಣದ ಸುಲಿಗೆ ವಿರುದ್ಧ ಜನರ ಅಸಮಾಧಾನ ಸ್ಫೋಟಗೊಂಡಿದೆ. ಅದರಲ್ಲೂ ಇತ್ತೀಚೆಗೆ ವ್ಲಾಗರ್ ಒಬ್ರು ಈ ಬಗ್ಗೆ ವಿಡಿಯೋ ಮಾಡಿದ್ರು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನಂತರ ಆ ವಿಚಾರ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿತು. ಆದರೆ ಮತ್ತೆ ಅದೇ ರಾಗ, ಅದೇ ಹಾಡು. ಹೀಗಾಗಿ ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿ ತಂಡ ಈ ಸುಲಿಗೆ ಆರೋಪದ ಜಾಡು ಹಿಡಿದು ರಿಯಾಲಿಟಿ ಚೆಕ್ ನಡೆಸೋದಕ್ಕೆ ಮುಂದಾಯಿತು. ಪದೇ ಪದೇ ಯಾಕೆ ಸಮಸ್ಯೆ ಮುಂದುವರಿತಾ ಇದೆ, ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡಿಸಲೇಬೇಕು ಅಂತ ನಮ್ಮ ಟೀಮ್ ನಿರ್ಧರಿಸಿ ನೇರವಾಗಿ ಫೀಲ್ಡ್ಗಿಳಿತು. ಕ್ಯಾಮ್ರಾ ಹಿಡಿದು ರಿಯಾಲಿಟಿ ಚೆಕ್ ನಡೆಸಿದಾಗ ಸಿಕ್ಕ ಮಾಹಿತಿ ನಿಜಕ್ಕೂ ಶಾಕಿಂಗ್. ಎಸ್, ನಮ್ಮ ತಂಡ ನೇರವಾಗಿ ಎಂಟ್ರಿ ಕೊಟ್ಟಿದ್ದು ಶಿರಸಿ ಬಸ್ ನಿಲ್ದಾಣಕ್ಕೆ. ಎಂದಿನಂತೆ ಶೌಚಾಲಯದ ಎದುರು ಟೇಬಲ್ ಹಾಕಿ ವ್ಯಕ್ತಿಯೊಬ್ಬ ಕೂತ್ಕೊಂಡಿದ್ದ, ಜನರಿಂದ ಹಣ ತಗೋತಾ ಇದ್ದ. ಇದನ್ನ ಸ್ವಲ್ಪ ಹೊತ್ತು ಗಮನಿಸಿದ ನಮ್ಮ ತಂಡ, ನೀವು ಯಾಕೆ ಜನರಿಂದ 10 ರೂಪಾಯಿ ವಸೂಲಿ ಮಾಡ್ತಿದ್ದೀರಾ ಅಂತ ಗುತ್ತಿಗೆದಾರನಿಗೆ ಮುಖಾಮುಖಿ ಪ್ರಶ್ನೆ ಮಾಡಿದ್ರು. ಆತ ಬಿಚ್ಚಿಟ್ಟ ಸತ್ಯ ಕೇಳಿ ನಾವೇ ಶಾಕ್ ಆದ್ವಿ. ಹೌದು, ಜನರೆಲ್ಲ ಗುತ್ತಿಗೆದಾರನನ್ನೇ ವಿಲನ್ ಅಂತ ಅನ್ಕೊಳ್ತಿದ್ದಾರೆ. ಆತ ಹಣ ವಸೂಲಿ ಮಾಡಿ ಕಾಸು ಮಾಡಿಕೊಳ್ತಿದ್ದಾನೆ ಅನ್ನೋದು ಹಲವರ ಅಭಿಪ್ರಾಯ. ಆದ್ರೆ ಇದರ ಅಸಲಿಯತ್ತೆ ಬೇರೆ ಇದೆ. ಅಸಲಿ ಗೇಮ್ ಆಡ್ತಿರೋದೇ KSRTC ಅಧಿಕಾರಿಗಳು. ಇಷ್ಟಕ್ಕೆ ಏನು ಅರ್ಥವಾಗೋದಿಲ್ಲ. ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀವಿ ಕೇಳಿ. ಟಾಯ್ಲೆಟ್ಗೆ ತಿಂಗಳಿಗೆ ಲಕ್ಷ ಬಾಡಿಗೆ. ಅಧಿಕಾರಿಗಳ ಹಪಾಹಪಿಗೆ ಪ್ರಯಾಣಿಕರು ಬಲಿ. ಇದು ಬಸ್ ಸ್ಟ್ಯಾಂಡ್ ಹೊಸ ಕಟ್ಟಡ. ಹಲವು ಮಳಿಗೆಗಳನ್ನ ಬಾಡಿಗೆ ಕೊಡೋ ರೀತಿ ಈ ಶೌಚಾಲಯ ಕಟ್ಟಡಕ್ಕೂ ಬಾಡಿಗೆ ಇದೆ. KSRTC ನಿಗದಿ ಮಾಡಿರೋ ತಿಂಗಳ ಬಾಡಿಗೆ ಎಷ್ಟು ಗೊತ್ತಾ? 1,80,000 ರೂಪಾಯಿ. ಇಷ್ಟೇ ಅಲ್ಲ, ದಿನಕ್ಕೆ 2 ಬಾರಿ ಇಡೀ ಬಸ್ ಸ್ಟ್ಯಾಂಡ್ ಕ್ಲೀನ್ ಮಾಡಬೇಕು. ಅದಕ್ಕೆ 4 ಜನ ಸಿಬ್ಬಂದಿ ಬೇಕು. ಜೊತೆಗೆ ಕರೆಂಟ್ ಬಿಲ್ ಸಪರೇಟ್. ಟಾಯ್ಲೆಟ್ ಸ್ವಚ್ಛವಾಗಿಡೋದಕ್ಕೆ ಕ್ಲೀನಿಂಗ್ ಮಟೀರಿಯಲ್ಸ್ ಹಾಗೂ ಲೇಬರ್ ಬೇಕೇ ಬೇಕು. ತಿಂಗಳಿಗೆ 3 ಲಕ್ಷ ಖರ್ಚು. ಆದಾಯ ಬರೋದು 1 ಲಕ್ಷಕ್ಕಿಂತ ಕಮ್ಮಿ.
ಗುತ್ತಿಗೆದಾರನಿಗೆ ತಿಂಗಳಿಗೆ ಖರ್ಚಾಗೋದು ಬರೋಬ್ಬರಿ 3 ಲಕ್ಷಕ್ಕೂ ಅಧಿಕ. ಆದರೆ ಶೌಚಾಲಯದಿಂದ ಆತನಿಗೆ ಬರೋ ಆದಾಯ ಮಾತ್ರ ತಿಂಗಳಿಗೆ 1 ಲಕ್ಷಕ್ಕಿಂತ ಕಡಿಮೆ. 10 ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟು ಪ್ರತಿ ತಿಂಗಳು ಕೈಯಿಂದಲೇ ಹಣ ಕಳೆದುಕೊಂಡು ಗುತ್ತಿಗೆದಾರ ಈಗ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾನೆ. ಒಂದು ಕಡೆ ಡೆಪಾಸಿಟ್, ಮತ್ತೊಂದು ಕಡೆ ನಷ್ಟ. ಇದರಿಂದ ಪ್ರತಿ ತಿಂಗಳು ಕೈಯಿಂದಲೇ ಹಣ ಹೋಗ್ತಿದೆ ಅಂತ ನಮ್ಮ ಕ್ಯಾಮ್ರಾ ಮುಂದೆ ಅಳಲು ತೋಡ್ಕೊಂಡಿದ್ದಾನೆ ಗುತ್ತಿಗೆದಾರ. चार गो है पगार उसका होता है। हम KSRTC का तो अभी भाड़ा भरे है। हमारा टेंडर 1,41,000 है 551। हमको मालूम नहीं था, हम टेंडर डाल दिए किसी के कहना पर। खर्चा मिनिमम 1-2 लाख तो भाड़गी हो जाता है और 1 लाख 3 गो लेबर है। 18,000 36,54,000 पड़ता है। और पब्लिक 1 रुपया लेने कहता है, तो 1 रुपया में कौन, और कर्नाटक में कहीं 1 रुपया नहीं है। हमारे साथ यही सब समस्या है सर। इसमें जो आप लोग सोचिए, क्या कर सकते हैं। ये 2 बरस का है, बीच में छोड़ने को होता है नहीं, अब 5-6 महीना और बच रहा है। तो हम भी चाहते हैं कि चारा को हम छोड़ देंगे, हमारा टेंडर पूरेगा। कोई दुनिया कोई चराए, हमको मतलब नहीं ना कैसे कर पाए। हम किसी को पेट पर, मेरे को रात कोई मारे हम नहीं मारेंगे, इतना हमको समझ है। ಕೋಟಿ ಕೋಟಿ ವೆಚ್ಚದ ರೂಮ್ಗಳು ಧೂಳು ಪಾಲು. ಖಾಲಿ ರೂಮ್ಗಳಿಂದ ಆದಾಯ ಯಾಕೆ ಬೇಡ ಸ್ವಾಮಿ? ಎಲ್ಲವೂ ಗೊತ್ತಿದ್ದು ಗಪ್ ಚುಪ್ ಕುಳಿತ ಅಧಿಕಾರಿಗಳು. ಇನ್ನು ಗುತ್ತಿಗೆದಾರನ ಕಥೆ ಹೀಗಾದ್ರೆ, ಇಲ್ಲಿ ಅಸಲಿ ಆಟ ಆಡ್ತಿರೋದು KSRTC ಅಧಿಕಾರಿಗಳು. ಕೋಟಿ ಕೋಟಿ ರೂಪಾಯಿ ಜನಸಾಮಾನ್ಯರ ತೆರಿಗೆ ಹಣ ವ್ಯಯಿಸಿ ಶಿರಸಿ ಬಸ್ ನಿಲ್ದಾಣದ ಮೊದಲನೇ ಮಹಡಿಯಲ್ಲಿ 16 ಕೊಠಡಿಗಳನ್ನ, ವಿಶ್ರಾಂತಿ ಗೃಹಗಳನ್ನ ಕಟ್ಟಲಾಗಿದೆ. ಆದ್ರೆ ಸೂಕ್ತ ನಿರ್ವಹಣೆ ಇಲ್ಲದೆ ಅವೆಲ್ಲವೂ ಹಾಳು ಬಿದ್ದು ಧೂಳು ತಿಂತಾ ಇದೆ. ಆ ಕೊಠಡಿಗಳನ್ನ ಬಾಡಿಗೆ ಕೊಟ್ರೆ ಅಥವಾ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ KSRTC ಈ ಪಾಟಿ ಸೈಕಲ್ ಹೊಡೆಯೋ ಅಗತ್ಯನೇ ಇಲ್ಲ. ಅದರಿಂದ ನಯಾ ಪೈಸೆ ಆದಾಯ ಬರ್ದಿದ್ರೂ ಪರವಾಗಿಲ್ಲ. ಆದ್ರೆ ಮೂತ್ರಖಾನೆ ಹೆಸರಲ್ಲಿ ಲಕ್ಷ ಲಕ್ಷ ಬಾಡಿಗೆ ವಸೂಲಿ ಮಾಡಲೇಬೇಕು ಅನ್ನೋದು ಅಧಿಕಾರಿಗಳ ಹಠ. ಶೌಚಾಲಯವೊಂದನ್ನೇ ಟಾರ್ಗೆಟ್ ಮಾಡಿ ಇಷ್ಟೊಂದು ಮೊತ್ತದ ಬಾಡಿಗೆ ಹಾಕಿ ಜನರಿಗೂ ಗುತ್ತಿಗೆದಾರರಿಗೂ ಅನ್ಯಾಯ ಮಾಡ್ತಿರೋದು ಇದೇ KSRTC. ಹೌದು, ಖಾಲಿ ಬಿದ್ದಿರೋ ಫಸ್ಟ್ ಫ್ಲೋರ್ ರೂಮ್ಗಳನ್ನ ಬಾಡಿಗೆ ಕೊಟ್ಟು ಆದಾಯ ತರಲು ಅಧಿಕಾರಿಗಳಿಗೆ ಮನಸ್ಸಿಲ್ಲ. ಅದರ ಬದಲಿಗೆ ಶೌಚಾಲಯ, ಹೋಟೆಲ್ ಹಾಗೂ ಸಣ್ಣ ಪುಟ್ಟ ಅಂಗಡಿಗಳನ್ನ ಬೇಕಾಬಿಟ್ಟಿ ಬಾಡಿಗೆ ನಿಗದಿ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಜನರಿಗೂ ಹೊರೆ ಬೇಡ, ಗುತ್ತಿಗೆದಾರನಿಗೂ ನಷ್ಟ ಬೇಡ. ಶಾಸಕ ಭೀಮಣ್ಣನವರೇ ಇತ್ತ ಗಮನ ಹರಿಸಿ. ಇಷ್ಟಕ್ಕೂ KSRTC ಅನ್ನೋದು ಕೇವಲ ಲಾಭ ಮಾಡೋ ಕಂಪನಿಯಲ್ಲ, ಅದು ಸಾರ್ವಜನಿಕರಿಗೆ ಸೇವೆ ಒದಗಿಸುವ ಸಂಸ್ಥೆ. ಶೌಚಾಲಯದಿಂದಲೇ ದುಡ್ಡು ಮಾಡಬೇಕಾದ ದಯನೀಯ ಸ್ಥಿತಿ KSRTCಗೆ ಬಂದಿದೆಯಾ ಅನ್ನೋದೇ ಸಾರ್ವಜನಿಕರ ಪ್ರಶ್ನೆ. ಜನರಿಗೂ 10 ರೂಪಾಯಿ ಕೊಟ್ಟು ಹೊರೆಯಾಗಬಾರ್ದು, ಇತ್ತ ಟೆಂಡರ್ದಾರನಿಗೂ ನಷ್ಟವಾಗಬಾರ್ದು. ಅದಕ್ಕೆ ಸೂಕ್ತ ಪರಿಹಾರ ಸಿಗಬೇಕು ಅಂದ್ರೆ KSRTC ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಳ್ಬೇಕು. ಶಾಸಕ ಭೀಮಣ್ಣ ನಾಯ್ಕ ಕೂಡ ಅಧಿಕಾರಿಗಳ ಮೀಟಿಂಗ್ ಕರೆದು ಈ ಬಗ್ಗೆ ಗಮನ ಹರಿಸಬೇಕು. ಬಸ್ ಸ್ಟ್ಯಾಂಡ್ ಉದ್ಘಾಟನೆಯಲ್ಲಿ ತೋರಿದ ಉತ್ಸಾಹ ಈ ವಿಷಯದಲ್ಲೂ ಮುಂದುವರಿಯಬೇಕು ಅನ್ನೋದು ಜನರ ಅಭಿಪ್ರಾಯ. ಒಟ್ನಲ್ಲಿ ಸಮಸ್ಯೆ ಯಾಕೆ ಬಗೆಹರಿತಿಲ್ಲ ಅಂತ ನಮ್ಮ ತಂಡ ನೇರ ಅಖಾಡಕ್ಕಿಳಿದು ಇನ್ವೆಸ್ಟಿಗೇಷನ್ ನಡೆಸಿದಾಗ ಈ ಶಾಕಿಂಗ್ ಸತ್ಯ ಹೊರಬಿದ್ದಿದೆ. ಆದರೆ ಇವೆಲ್ಲವೂ ಗೊತ್ತಿದ್ರೂ KSRTC ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿರೋದು ಯಾಕೆ ಅನ್ನೋದೇ ನಮ್ಮ ಪ್ರಶ್ನೆ. ಶಿರಸಿ ಬಸ್ ನಿಲ್ದಾಣದ ಮೂತ್ರಖಾನೆಯಿಂದ ಶುರುವಾದ ಈ ಚರ್ಚೆ ಈಗ ಇಡೀ ಬಸ್ ನಿಲ್ದಾಣದ ಬಾಡಿಗೆ, ನಿರ್ವಹಣೆ ಮತ್ತು ಆದಾಯದ ವ್ಯವಸ್ಥೆ ಮೇಲೆ ಪ್ರಶ್ನೆ ಎತ್ತುವಂತೆ ಮಾಡಿದೆ. ಆದರೆ ಜನರಿಗೆ ನ್ಯಾಯ ಬೇಕೇ ಬೇಕು, ವಸೂಲಿ ನಿಲ್ಲಬೇಕು.
ಗುತ್ತಿಗೆದಾರನಿಗೂ ಅನ್ಯಾಯ ಆಗಬಾರದು. ಸರ್ಕಾರಿ ಆಸ್ತಿಯು ಸಮರ್ಪಕವಾಗಿ ಬಳಕೆಯಾಗಬೇಕು. ಹೀಗಾಗಿ ಆರೋಪ ಪ್ರತ್ಯಾರೋಪಕ್ಕಿಂತ ವ್ಯವಸ್ಥೆಯಲ್ಲಿರುವ ಲೋಪವನ್ನ ಸರಿಪಡಿಸುವ ಕೆಲಸ ಆಗಬೇಕಿದೆ. ಸದ್ಯ ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕಾಗಿರೋದು ಕೆಎಸ್ಆರ್ಟಿಸಿ ಅಧಿಕಾರಿಗಳು. ರಿಯಾಲಿಟಿ ಚೆಕ್ನಲ್ಲಿ ಅಸಲಿ ಸತ್ಯ ಹೊರಬಂದ ನಂತರವಾದರೂ ಅಧಿಕಾರಿಗಳು ಸೂಕ್ತ ಕ್ರಮ ತಗೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.